ಪ್ರೈಸ್ ದ ಲಾರ್ಡ್. ಈ ಒಂದು ಶುಕ್ರವಾರ ದಿವಸದ ದೇವರ ವಾಗ್ದಾನ ವಾಕ್ಯವು ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲರ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದನು ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರನ್ನು ಹಿಡಿದು ಕರೆದನಲ್ಲ, ನೀನು ನನ್ನವನೇ. ಭಯ ನಿನ್ನ ಜೀವನದಲ್ಲಿ ಸೋಲನ್ನು ತರುತ್ತದೆ. ಭಯ ನಿನಗೆ ಏನನ್ನೂ ಮಾಡೋಕ್ಕೆ ಅವಕಾಶ ಕೊಡುವುದಿಲ್ಲ. ನೀನು ಹೆದರಿಕೊಂಡಿದ್ದರೆ ನಿನ್ನ ಜೀವನ ನಾಶನವಾಗಿರ್ತದೆ. ನೀನು ಮೌನವಾಗಿ ಕೂತುಕೊಳ್ಳಬೇಕಾಗಿರುವಂಥ ಸಮಯವೂ ಸಹ ಬರುತ್ತದೆ. ಅದಕ್ಕಾಗಿ ನೀನು ಹೆದರಕ್ಕೆ ಹೋಗಬೇಡ. ಈ ಲೋಕದಲ್ಲಿ ನಿನಗೆ ಧೈರ್ಯ ಕೊಡುವವನು ದೇವರು ಒಬ್ಬನೇ ಮಾತ್ರನಾಗಿದ್ದಾನೆ. ನಿನ್ನ ಭಯ ಮೇಲೆ ಜಯವನ್ನು ಕೊಡೋದಕ್ಕಾಗಿ ದೇವರು ನಿಂತಿದ್ದಾನೆ. ನೀನು ಭಯಪಡಕ್ಕೆ ಹೋಗಬೇಡ. ನೋಡು, ಎಲ್ಲವನ್ನು ಎದುರಿಸೋದಕ್ಕಾಗಿ ಇಷ್ಟಪಡು. ಭಯವನ್ನು ಪಟ್ಟುಕೊಂಡು ಸೋಲನ್ನು ಎಂದಿಗೂ ಹೊಂದಿಕೊಳ್ಳಬೇಡ. ಆದರೆ ದೇವನು ಅಪ್ಪಿಕೊಂಡು ಜಯವನ್ನು ಹೊಂದಿಕೊಳ್ಳೋದಕ್ಕಾಗಿ ಇಷ್ಟಪಡು. ಎಲ್ಲದರ ಮೇಲೆ ಸಾಧನೆ ಮಾಡು. ರೋಗದ ಮೇಲೆ ನೀನು ಸಾಧನೆ ಮಾಡು, ಕಷ್ಟದ ಮೇಲೆ ನೀನು ಸಾಧನೆ ಮಾಡು, ಎಲ್ಲ ಹಣಗಳ ಮೇಲೆ ನೀನು ಸಾಧನೆ ಮಾಡು. ಯಾಕಂದರೆ ಸೋಲು ಅದು ಭಯವಾಗಿದೆ ಪ್ರಿಯನೇ. ಅದಕ್ಕಾಗಿ ನೀನು ಭಯಪಟ್ಟಿದರೆ ಸೋಲನ್ನು ಪಡುತ್ತಿ. ಅದಕ್ಕಾಗಿ ದೇವರನ್ನು ನೀನು ಅಪ್ಪಿಕೊಂಡಿದರೆ ಜಯವನ್ನು ಹೊಂದಿಕೊಳ್ಳುವವನಾಗಿರ್ತಿ. ಅದಕ್ಕಾಗಿ ನಿನ್ನ ಜೀವನದಲ್ಲಿ ಜಯವನ್ನು ಹೊಂದಬೇಕಂದರೆ ನೀನು ದೇವರೊಂದಿಗೆ ಇರಬೇಕು. ದೇವರು ನಿನ್ನೊಂದಿಗಿರುವಾಗ ನೀನು ಎಲ್ಲದರಲ್ಲಿ ಜಯಶಾಲಿಯಾಗಿರ್ತಿ. ದೇವರು ನಿನ್ನನ್ನು